ಹಾಯ್, ಗುಡ್ ಈವ್ನಿಂಗ್ ಆಲ್. ನಿನ್ನೆ ಒಂದು ವಿಡಿಯೋ ಹಾಕಿದ್ದು 24 hours ಮೋರ್ ದೆನ್ 2,000 ಜನ ಅದನ್ನು ನೋಡಿದ್ದೀರಾ. ಮತ್ತು ನನಗೆ ಸುಮಾರು ಎನ್ಕ್ವೈರಿ ಬರ್ತಾ ಇದೆ. ಲೋನಿಗೆ ಅಪ್ಲೈ ಮಾಡಬೇಕಂದ್ರೆ ನಾವು ಏನು ಮಾಡಬೇಕು ಮತ್ತು ಅದು ಡೀಟೇಲ್ಸ್ ಕೊಡಿ ಅಂತ ತುಂಬ ಜನ ನನಗೆ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀರಾ. ಅದರ ರಿಲೇಟೆಡ್ಡು ನಾನು ಒಂದೇ ಮೆಸೇಜಲ್ಲಿ ಕಂಪ್ಲೀಟ್ ಡೀಟೇಲ್ಸು ನಾನು ಕೊಡಲಿಕ್ಕಾಗಲ್ಲ. ಬಟ್ ನಾನು ಪ್ರಯತ್ನ ಮಾಡ್ತೀನಿ ಈ ಪ್ಲ್ಯಾಟ್ಫಾರ್ಮ್ನ ಯೂಸ್ ಮಾಡಿ ಪ್ರತಿದಿನ ಅಟ್ಲೀಸ್ಟ್ 1 or 2 ಡೀಟೇಲ್ಸನ್ನು ನಾನು ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇವತ್ತು ಏನಂದರೆ ಸಿಬಿಲ್ ಅಂದರೆ ಯೂಶ್ವಲಿ ಏನಾಗುತ್ತೆ, ಎಂಟ್ರಪ್ರನ್ಯೂಸು ಕನ್ಸಿಸ್ಟೆನ್ಸಿ ಇನ್ಕಮ್ ಸ್ಟಕ್ ಆದಾಗ ಅಥವಾ ಅವಾಗವಾಗ ಪೇಮೆಂಟ್ಸ್ ಡಿಲೇ ಆದಾಗ ಸಿಬಿಲ್ ಸ್ಕೋರ್ ಸ್ವಲ್ಪ ಕಮ್ಮಿ ಆಗಿರುತ್ತೆ. ಆ ಸಿಬಿಲ್ ಸ್ಕೋರ್ ಮೇಲೆ ನೀವು ಸ್ವಲ್ಪ ಫೋಕಸ್ ಮಾಡಿದಾಗ ನಿಮ್ಮ ಲೋನ್ ಪ್ರೊಫೈಲಿಗೆ ಫಸ್ಟ್ ಕ್ವೈರಿ ಮಾಡೋದು ಅಥವಾ ಫಸ್ಟ್ ಮಾಹಿತಿ ಕೇಳೋದು ನಿಮಗೆ ಸಿಬಿಲ್ ಸರಿ ಇದೆಯಾ ಅಂತ. ಸೊ ಆ ಸಿಬಿಲ್ ಮೇಲೆ ಯಾವ ಥರ ನೀವು ವರ್ಕ್ ಮಾಡ್ತೀರಾ ಆ ಬೇಸಿಸ್ ಮೇಲೇ ನಿಮಗೆ ಲೋನ್ ಸಿಗೋವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಸಿಬಿಲಲ್ಲಿ ಯಾವ್ಯಾವ ಥರ ಸಿಬಿಲ್ಸಲ್ಲಿ ನಿಮಗೆ ಲೋನ್ ಸಿಗೋ ಚಾನ್ಸಸ್ ಇರುತ್ತೆ ಅಂದರೆ, ಮೋರ್ ದೆನ್ ನಿಮ್ಮ ಎಲಿಜಿಬಿಲಿಟಿ ನೀವು ಲೋನ್ ತಗೊಂಡಾಗ ನಿಮ್ಮ ಸಿಬಿಲಲ್ಲಿ ಪ್ರತಿಯೊಂದು ಲೋನು, ಅದು ಜ್ಯುವೆಲರಿ ಲೋನ್ ಇರ್ಬೋದು, ಮೋಟಾರ್ ವೆಹಿಕಲ್ ಲೋನ್ ಇರ್ಬೋದು, ಅಥವಾ ಬೇರೆ ಪರ್ಸ್ನಲ್ ಲೋನ್ ಇರ್ಬೋದು. ಅದೇ ಪರ್ಸ್ನಲ್ ಲೋನ್ ಅಂದರೆ ಯೂಶ್ವಲಿ ಬಿಸ್ನೆಸ್ ಲೋನ್ ತಗೊಳ್ತಾರೆ ಎಂಟರ್ಪ್ರೆನ್ಯೂರ್ಸು. ಅದರಲ್ಲಿ ಪ್ರತಿಯೊಂದು ರಿಫ್ಲೆಕ್ಟ್ ಆಗ್ತದೆ. ಸೊ ಇನ್ ಕೇಸ್ ಆಫ್ ಸಿಬಿಲಲ್ಲಿ ಎನಿ ಚೇಂಜಸ್ ಇದ್ದಾಗ ಅಥವಾ ಡೌನ್ ಇದ್ದಾಗ ನೀವು ಲೋನ್ಗೆ ಅಪ್ಲೈ ಮಾಡಬಾರ್ದು. ಸೊ ಅದು ಲೋನ್ ಕನ್ಸಲ್ಟೆಂಟ್ ಹತ್ರ ಮಾತಾಡಿ ನಿಮಗೆ ಎಲಿಜಿಬಿಲಿಟಿ ಇದೆಯಾ ಅಂತ ಬಿಫೋರ್ ಅಪ್ಲಿಕೇಶನ್ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ನೀವು ಅದನ್ನು ಚೆಕ್ ಮಾಡಬೇಕಾಗತ್ತೆ. ಯಾಕಂದರೆ ಪ್ರತಿಯೊಂದು ಅಪ್ಲಿಕೇಶನಲ್ಲೂ ನಿಮಗೆ ಸಿಬಿಲ್ ಡಿಪ್ ಆಗ್ತಾ ಇರುತ್ತೆ. ಪ್ರತಿಯೊಂದು ಲಾಗಿನಲ್ಲೂ ನಿಮಗೆ ಸಿಬಿಲ್ ಡಿಪ್ ಆಗುತ್ತೆ. ಸೊ ಇವತ್ತಿಗೆ ಇದು ಡೀಟೇಲ್ಸ್ ಕೊಟ್ಟಿದ್ದೀನಿ. ಬೇರೆ ಏನಾದರೂ ಡೀಟೇಲ್ಸ್ ಬೇಕಾದರೆ ನನಗೆ DM ಮಾಡಿ ಅದ್ರ ಬಗ್ಗೆ ನಾನು ಮೋರ್ ಎನ್ಕ್ವೈರೀಸ್ ಬಂದರೆ ನಾನು ಅದ್ರ ಬಗ್ಗೆ ಡೀಟೇಲ್ಸ್ ಅಪ್ಡೇಟ್ ಮಾಡ್ತೀನಿ. ಥ್ಯಾಂಕ್ ಯು.